ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇಲ್ಲಿ 2 ಬದನೆಕಾಯಿ ತೊಗೊಂಡು ಕಟ್ ಮಾಡಿ ನೀರಲ್ಲಿ ಹಾಕಿದ್ದೀನಿ. ಒಂದು 5 ನಿಮಿಷ ಆದಮೇಲೆ ನೀರು ತೆಗೆದುಬಿಡಬೇಕು. ಮತ್ತು ಈ ಕಡೆ ಬಾಣಲೆಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರ್ಕೊಬೇಕು. ತಕ್ಷಣ ಕಟ್ ಮಾಡಿರೋ ಬದನೆಕಾಯಿ ಹಾಕಿ ತಿರುಗಿಸ್ಬೇಕು. ಹಾಗೆ ತಿರುಗಿಸ್ತಾ ಇರಬೇಕು. ಒಂದು ಟೊಮಾಟೊ ಹಾಕಿ ಹುಳಿ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ, ಆಮೇಲೆ ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡ್ರು, ಆಮೇಲೆ 1 ಸ್ಪೂನ್ ಒಣ ಕೊಬ್ಬರಿ ಪೌಡ್ರು ಹುರ್ಕೊಂಡು ಇಟ್ಕೊಂಡಿರಬೇಕು. ಯಾವಾಗಲೂ ಪಲ್ಯಗೆ ಹಾಕಕ್ಕೆ ಬರುತ್ತೆ, ಚೆನ್ನಾಗಿರುತ್ತೆ, ಹಾಕಿದರೆ ಟೇಸ್ಟ್ ಬರುತ್ತೆ. ಆಮೇಲೆ 3 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ರಿ, ಸ್ವಲ್ಪ ಖಾರ ಇದ್ರೇ ಚೆಂದ. ಅರ್ಧ ಸ್ಪೂನ್ ಉಪ್ಪು. ಇವಾಗ ಹಾಗೆ ತಿರುಗಿಸಿ ಒಂದು ಅರ್ಧ ಬಟ್ಲು ನೀರು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಣದಿದ್ರೆ ಚೆನ್ನಾಗಿರಲ್ಲ, ಒಂಚೂರು ಹಸಿದಾಗಿರಬೇಕು. ರೊಟ್ಟಿ ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಇವಾಗ ಮೇಲೆ ಮುಚ್ಚಿ ಒಂದು ಸ್ವಲ್ಪನೇ ಬಿಡಬೇಕು. ಆಮೇಲೆ ಈ ಕಡೆ ಶೇಂಗಾ ಪೌಡ್ರ್ ಮಾಡಬೇಕು, ತರಿಯಾಗಿ ಒಂಚೂರು ಹಂಗೆ ತಿರುಗಿಸಿ ನೋಡಿ. ಇವಾಗ ರುಚಿಯಾದ ಬದನೆಕಾಯಿ ಪಲ್ಯ ರೆಡಿ.